ಸರ್, ಈ ರಸ್ತೆಗೆ ಇದು ಕೇಂದ್ರ ಸರ್ಕಾರದ ಅಡಿ ಬರೋದು, ನಿಮ್ಮದೇ ಸರ್ಕಾರ ಇರೋದು, ಸೊ ನಿಮ್ಮ ಜವಾಬ್ದಾರಿ ಏನು ಅಂತ ಈಗಾಗಲೇ ನಾನು ನಮ್ಮ MLAನೂ ಕೂಡ ಮೊನ್ನೆ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಆದಮೇಲೆ ಈಗ ಹೊಸದಾಗಿ 38 ಕೋಟಿ ಹಣ ಬಿಡುಗಡೆ ಮಾಡಿದೆ. ಈಗೆಲ್ಲ ಆಲ್ಮೋಸ್ಟ್ ಆಲ್ ಮಧ್ಯೆ ಒಂದೊಂದು ಸಣ್ಣ ಪ್ಯಾಚ್ ಬಿಟ್ಟರೆ ಉಳಿದಿದ್ದೆಲ್ಲ ಮಾಡ್ತಾ ಇದ್ದಾರೆ. ಈಗ ಅದು ಬೇಗ ಆಗಬೇಕು. ಅದಕ್ಕೆ ನಾನು ಕೂಡ ಕೇಂದ್ರ ಸಚಿವರ ಜೊತೆ ಮಾತಾಡ್ತೀನಿ. ರಾಜ್ಯ ಸರ್ಕಾರನೂ ಕೂಡ PWD ಮಿನಿಸ್ಟ್ರು ಅವರು ಸುಮ್ಮನೆ ಕೂತ್ಕೊಬಾರ್ದು, ಅವರು ಹೋಗಬೇಕು. ಆರಂಭ ಸರ್, ಇನ್ನೂ ಕೂಡ 3-4 ತಿಂಗಳು ಮಳೆ ಇದೆ. ಇವಾಗಲೇ ಮುಂದೆ ಪರಿಸ್ಥಿತಿ ಏನಂತ ಸರ್ಕಾರ ಈಗಾಗಲೇ ಮುಂಗಾರಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಭೆ ಕರೆದು ಎಷ್ಟು ಪರಿಹಾರ ಕೊಡ್ತೀರಿ, ಯಾಕಂದರೆ NDRF ಗೈಡ್ಲೈನ್ಸ್ ಏನು ಅನ್ನೋದನ್ನು ಡಿಕ್ಲೇರ್ ಮಾಡಬೇಕು. ಸರ್ಕಾರ ಮಳೆಗೆ ಮುಂಚೆ ಡಿಕ್ಲೇರ್ ಮಾಡಬೇಕು, ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಪರಿಹಾರ ಎಷ್ಟು ಕೊಡ್ತೀರಿ ಡಿಕ್ಲೇರ್ ಮಾಡಬೇಕು. ನಾವು ಇದ್ದಾಗ ಪರಿಹಾರ ಕೊಟ್ಟಿದ್ರಿ, 5 ಲಕ್ಷ ಕೊಟ್ಟಿದ್ರಿ ಪರಿಹಾರ. ಎಲ್ಲ ಮನೆಗಳಿಗೂ 1 ತಿಂಗಳಿಗಾಗುವಂಥ ರೇಷನ್ ಕೊಟ್ಟಿದ್ರಿ. ನಾವು ಮನೆಗೆ ನೀರು ನುಗ್ಗಿದ್ರೆ 1 ಲಕ್ಷ ರೂಪಾಯಿ ಈ ಥರದ್ದೆಲ್ಲ ಮಾಡಿದ್ರಿ ಪ್ಯಾಕೇಜನ್ನು. ಆ ಥರದ್ದು ಒಂದು ಪ್ಯಾಕೇಜ್ ಕೊಡಬೇಕು ಅಂತ ನಾನು ಮಾತಾಡ್ತೀನಿ. CMಗೂ ಪತ್ರ ಬರಿತೀನಿ. ಸಂಬಂಧಪಟ್ಟಂಥ ಮಂತ್ರಿಗೂ ಕೂಡ ನಾನು ಈ ವಿಚಾರವನ್ನು ತಿಳಿಸಿ ಸರ್ಕಾರ ಎಚ್ಚೆತ್ಕೊಬೇಕು. ನಿದ್ದೆ ಮಾಡಿ ಗಾಢ ನಿದ್ರೆಯಲ್ಲಿದೆ, ಎಚ್ಚೆತ್ಕೊಂಡು ಅನಿಸ್ತದೆ. ನನಗನ್ನಿಸ್ತೈತೆ ಈ ಸರ್ಕಾರದ ಪ್ರಾಬ್ಲಮ್ ಏನಂದರೆ ದುಡ್ಡಿಲ್ಲ, ಖಜಾನೆ ಖಾಲಿಯಾಗಿದೆ, ಹಣ ಇಲ್ಲ. ಈಗ ಬೆಂಗಳೂರಲ್ಲಿ ಮುಳುಗಿದ ಬೆಂಗಳೂರು ಅಂತ ನೀವೆಲ್ಲ ಹಾಕಿದ್ರಿ. ಮುಖ್ಯಮಂತ್ರಿ ಟೂರ್ ಆಯಿತು, 1 ನಯ ಪೈಸೆನೂ ಬಿಡುಗಡೆ ಮಾಡಿಲ್ಲ. ಇದೇ ಸಮಸ್ಯೆ, ಹಣದ ಸಮಸ್ಯೆ ಇದೆ ಸರ್ಕಾರಕ್ಕೆ. ಹಣದ ಸಮಸ್ಯೆ ಇದೆ. ಹಣದ ಸಮಸ್ಯೆಯಿಂದ ಯಾವುದೇ ಕಾರ್ಯ ಆಗ್ತಾ ಇಲ್ಲ. ಇಲ್ಲಿ ನಾನು ಆಗ್ರಹ ಮಾಡ್ತೀನಿ, ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹ ಮಾಡ್ತೀನಿ. ನಾನು ಭೇಟಿ ಮಾಡಿದ್ದೀನಿ. ಕೂಡಲೇ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಕಾಳಜಿಯನ್ನು ಇಮಿಡಿಯೇಟಾಗಿ ವಹಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ. ನಾನು ಕುಮಾರಸ್ವಾಮಿ ಅವರು ಬಂದಿದ್ರಿ. ನಾನು ಅದಕ್ಕೆ ಇದೆಲ್ಲ ಕಿತ್ತಾಕಬೇಕು ಅಂತ ಹೇಳಿದಿರಿ. ಹೊಸದಾಗಿ ಕುಮಾರಸ್ವಾಮಿ ಅವರು ನಾವು ಬಂದಾದ್ಮೇಲೆ ಹೊಸ ಪ್ಯಾಕೇಜ್ ಮಾಡಿದ್ದಾರೆ ಸೈಂಟಿಫಿಕ್ ಆಗಿ. ಈಗ ಇದನ್ನೆಲ್ಲ ತೆಗೆದಾಕಿ ಹೊಸದಾಗಿ ಕಾಂಕ್ರೀಟ್ ಸ್ಟೆಪ್ಸ್ ಗೋಡೆಯನ್ನು ಮಾಡಬೇಕು ಅಂತ ಆದೇಶ ಆಗಿದೆ. ಅದನ್ನು ಕೂಡ ಈಗ ಇಂಜಿನಿಯರ್ ಇಲ್ಲೇ ಇದ್ದಾರೆ, ಹೇಳಿದ್ರು. ಅದನ್ನು ಕೂಡ ಇಮಿಡಿಯೇಟಾಗಿ ನಾವು ಶುರು ಮಾಡ್ತೀರಿ ಅಂತ ಹೇಳಿದ್ದಾರೆ. ನಾವು ಕೂಡ ಅದನ್ನು ಫಾಲೋ ಮಾಡ್ತೀರಿ. ರಾಜ್ಯ ಸರ್ಕಾರದ ಮಂತ್ರಿನೂ ಕೂಡ, PWD ಮಿನಿಸ್ಟ್ರೂ ಕೂಡ ಇವಾಗ ಏನಾಗಿದೆ ಅದನ್ನು ಇಂಪ್ಲಿಮೆಂಟ್ ಆಗೋಕ್ಕೆ ಒಬ್ಬ ಸ್ಪೆಷಲ್ ಆಫೀಸರ್ನ ಇದಕ್ಕೋಸ್ಕರ ಈ ರಸ್ತೆಗೆ ಹಾಕಿ ಅದನ್ನು ಡೈಲಿ ಫಾಲೋ ಅಪ್ ಮಾಡಬೇಕು ಅಂತೇಳಿ ಹೇಳ್ತೀನಿ ನಾನು. ಸರ್, ಈ ರಸ್ತೆ ಕಾಮಗಾರಿ ಶುರು ಆಗಬೇಕಾದ್ರೆ ಗುತ್ತಿಗೆ ಕೊಡಬೇಕಾದ್ರೆ ದಾರಿ ತಪ್ಪಿದೆ ಅಂತ ನಿಮಗೆ ಅನಿಸ್ತಾ ಇಲ್ಲ? ಅದೆಲ್ಲ ಹಳೆ 10 ವರ್ಷ ಆಯಿತು. 10 ವರ್ಷದ ಹಿಂದೆ ಅದನ್ನು ಬಿಟ್ಟು ಹೋಗಿದ್ದ, ಈಗ ಮತ್ತೆ ಶುರು ಮಾಡ್ತಾ ಇದ್ದಾನೆ. ಇದು ದೊಡ್ಡ ಸಮಸ್ಯೆ ಆಗಿದೆ. ಅಟ್ಲೀಸ್ಟ್ ಈಗ ಉಳಿದಿರೋದನ್ನು ಇವಾಗ ಬೇಗ ಮುಗಿಸ್ಬೇಕು. ಅದಕ್ಕೋಸ್ಕರ ನಾನು ಅಧಿಕಾರಿಗಳನ್ನೂ ಕೇಳಿದ್ದೀನಿ. ಈಗ ಅವ್ರು ಹೇಳಿದ್ದಾರೆ ಇದನ್ನು ನಾವು ಮುಗಿಸ್ತೀರಿ ಇಮಿಡಿಯೇಟಾಗಿ. ಸ್ವಲ್ಪ ಕಾಂಕ್ರೀಟ್ ರೋಡ್ ಇದೆ, ಅದನ್ನು ಮುಗಿಸ್ತೀರಿ ನಾವು. ಈ ತಡೆಗೋಡೆಗೆ ಹೊಸ ಟೆಂಡರ್ ಆಗಿದೆ, ಆ ಟೆಂಡರ್ ಪ್ರಕಾರ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅರ್ಧ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ, ಮಳೆಯಿಂದ ಸಾಕಷ್ಟು ಜಿಲ್ಲೆಗಳು, ಇದು ಮಂಗಳೂರು ಎಲ್ಲ ಕಡೆನೂ ಪ್ರಾಬ್ಲಮ್ ಆಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆನೂ ಪ್ರಾಬ್ಲಮ್ ಆಗಿದೆ. ನಾನು ಹೇಳೋದು ಸರ್ಕಾರ ಇದಕ್ಕೋಸ್ಕರ ವಿಶೇಷವಾದಂಥ ಈ DC ಹತ್ರ ದುಡ್ಡಿದೆ, ಜಿಲ್ಲಾ ಪಂಚಾಯತಿ ದುಡ್ಡಿದೆ, ಇದನ್ನು ಹೇಳೋದು ಬಿಟ್ಬಿಡ್ಬೇಕು. ನಾನು ರೆವಿನ್ಯೂ ಮಿನಿಸ್ಟ್ರಾಗಿ ನನಗೂ ಗೊತ್ತಿದೆ PD ಅಕೌಂಟ್ ಏನಕ್ಕೆ ಖರ್ಚು ಮಾಡ್ಬೋದು ಅಂತ. ಅದರಲ್ಲಿ ಇದಕ್ಕೆ ಯಾವುದಕ್ಕೂ ಖರ್ಚು ಮಾಡೋಕ್ಕೆ ಅವಕಾಶ ಇರಲ್ಲ. ಸರ್ಕಾರ ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಫ್ಲಡ್ ಆದಾಗ ಮನೆ ನೀರು ಹೋಗಿದ್ರೆ, ಮನೆ ಬಿದ್ದರೆ, ಯಾರಾದರೂ ಡೆತ್ ಆದರೆ ಅವ್ರಿಗೆ ಎಷ್ಟು ಪರಿಹಾರ ಕೊಡ್ತೀರಿ ಅನ್ನೋ ಸರ್ಕಾರ ಒಂದು ಗೈಡ್ಲೈನ್ಸನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು. ಆಗ ಜಿಲ್ಲಾಧಿಕಾರಿಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲಿವರೆಗೂ ಗೈಡ್ಲೈನ್ಸ್ ಬರಲ್ಲೋ ಅಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಏನಿದೆಯೋ ಅಷ್ಟರಲ್ಲೇ ಮೇಂಟೈನ್ ಮಾಡೋಕ್ಕೆ ಹೋಗ್ತಾರೆ. ಅದು ಸಾಧ್ಯ ಆಗಲ್ಲ. ಅದರಿಂದ